ನಮಸ್ಕಾರ ಆದಿ ಸರ್. ನಮಸ್ತೆ. ನಾನು ಹೇಳಿರೋ ಕೆಲಸ ಮಾಡೋ ಸಮಯ ಬಂದಿದೆ. ಹೌದಾ, ಏನ್ ಮಾಡ್ಬೇಕು ಹೇಳಿ ಸರ್. ನಿಮ್ಮ ಮನೇಲಿ ಬಾಡ್ಗೆಗಿರೋ ರಜನಿನ ನಾನು ಹೇಳ್ದಾಗ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಹೌದು ನೀವೀಗ್ಲೇ ನಿಮ್ಮ ಮನೆ ಹತ್ರ ಹೋಗಿ ಅವಳನ್ನ ಆಚೆ ಹಾಕ್ಬೇಕು. ಸರ್, ನಾನು ಸ್ವಲ್ಪ ಆಚೆ ಇದ್ದೀನಿ. ಬೆಳಿಗ್ಗೆ ಖಾಲಿ ಮಾಡಿಸಿದ್ರೆ ಆಗೋದಿಲ್ವಾ? ಯಾಕಂದ್ರೆ ಇವಾಗ ಕತ್ಲೆ ಬೇರೆ ಆಗಿದೆ. ಅದು ಅಲ್ಲದೆ ಒಂಟಿ ಹೆಂಗ್ಸು ರಾತ್ರಿ ಎಲ್ಲಿಗೆ ಹೋಗ್ತಾರೆ ಸರ್? ಅವಳು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ನೀನು ನಾನು ಹೇಳಿದ್ದಷ್ಟೇ ಮಾಡು. ನೀನು ಮಾಡಬೇಕಾಗಿರೋದಿಷ್ಟೇ. ತಕ್ಷಣ ಮನೆಗೆ ಹೋಗಿ ಅವಳನ್ನ ಮನೆಯಿಂದ ಆಚೆ ಹಾಕು. ಆಯ್ತು ಸರ್, ನೀವು ಹೇಳಿದ್ಮೇಲೆ ಮುಗೀತು. ಇವಾಗಲೇ ಹೊರಟೆ. ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ, ಆಯ್ತು. ರಜನಿ ಅವರೇ, ರಜನಿ ಅವರೇ, ಸರ್, ನೀವೇನು ಇಷ್ಟೊತ್ತಲ್ಲಿ? ನೀವು ತಕ್ಷಣ ಮನೆನ ಖಾಲಿ ಮಾಡಬೇಕು. ಯಾಕೆ ಸರ್, ಏನಾಯ್ತು? ನಿಮ್ಮ ತಮ್ಮ ಮತ್ತೆ ಅವನ ಫ್ರೆಂಡು ಡ್ರಗ್ಸ್ನ ಸ್ಮಗ್ಲಿಂಗ್ ಮಾಡ್ತಾರಂತೆ. ನಿಮ್ಮ ಕ್ಯಾರೆಕ್ಟರ್ ಬೇರೆ ಸರಿ ಇಲ್ಲ ಅಂತ ಅಕ್ಕಪಕ್ಕದ ಹೆಂಗಸರು ಮಾತಾಡ್ತಿದ್ದಾರೆ. 2 ತಿಂಗಳಿಂದ ಬಾಡಿಗೆ ಬೇರೆ ಸರಿಯಾಗಿ ಕೊಟ್ಟಿಲ್ಲ. ನನಗೂ ನಿಮಗೂ ಸಂಬಂಧ ಕಟ್ಟಿ ನನ್ನ ಹೆಂಡತಿ ಬೇರೆ ಮಾತಾಡ್ತಿದ್ದಾಳೆ. 1 ತಿಂಗಳಿಂದ ಮನೇಲಿ ಇದೇ ಗಲಾಟೆ. ನೆಮ್ಮದಿಯಾಗಿ ಮನೆಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಜೊತೆಗೆ ನಿಮ್ಮ ಮನೆಗೆ ಯಾರೋ ಗಂಡಸರು ಬೇರೆ ಬಂದು ಹೋಗ್ತಿರ್ತಾರಂತೆ. ಅದು ರಾತ್ರಿ ಹೊತ್ತೇ ಬರ್ತಾರಂತೆ, ರಾತ್ರಿ ಹೊತ್ತೇ ಹೊರಟೋಗ್ತಾರಂತೆ. ಏನಿದೆಲ್ಲ? ಇದು ಸಂಸಾರಸ್ಥರು ಇರೋ ಏರಿಯಾ. ಹೀಗೆಲ್ಲ ಮಾಡಿದ್ರೆ ಹೇಗೆ? ಸರ್, ಅದೆಲ್ಲ ಸುಳ್ಳು ಸರ್. ನಮ್ಮ ಮನೆಗೆ ಬರೋದು ಬರೀ ನನ್ನ ಫ್ರೆಂಡ್ ಮಾತ್ರ. ಅವ್ರ ಆಫೀಸಲ್ಲಿ ನಾನು ಕೆಲಸ ಮಾಡ್ತಿರೋದು. ನನ್ನ ತಮ್ಮಂದ್ರು ಗಾಂಜಾ ಸ್ಮಗ್ಲಿಂಗ್ ಮಾಡಿಲ್ಲ ಸರ್. ಅನ್ಯಾಯವಾಗಿ ಯಾರೋ ಅವ್ರನ್ನ ಸಿಗಾಕ್ಸಿದ್ದಾರೆ ಸರ್. ಅವ್ರು ಖಂಡಿತ ನಿರಪರಾಧಿ ಅಂತ ಪ್ರೂವ್ ಆಗಿ ಜೈಲಿಂದ ಆಚೆ ಬರ್ತಾರೆ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ಏನೋ ಗಂಡು ದಿಕ್ಕಿಲ್ದಿರೋ ಹೆಂಗ್ಸ್ ಅಂತ ಮನೆ ಬಾಡಿಗೆ ಕೊಟ್ರೆ ಹೆಸರು ಬೇರೆ ಕೆಡ್ಸ್ಕೊಳ್ತಾ ಇದೆಯಾ. ಮೊದಲು ನೀನು ಜಾಗ ಖಾಲಿ ಮಾಡು. ಮನೆ ಐಟಮ್ಸ್ ಎಲ್ಲ ಬೇಕಾದ್ರೆ ನಾಳೆ ಬಂದು ತಗೊಂಡೋಗು. ಹೇಳೋದಿಲ್ಲ, ಹೋಗಮ್ಮ. ಅದಿತಿ, ಅದಿತಿ, ಎದ್ದೇಳಮ್ಮ. ಏನಾಯ್ತಮ್ಮ? ಬಾ. ಎಲ್ಲಿಗೆ? ಬಾ ಹೇಳ್ತೀನಿ, ಎದ್ದೇಳು. ಅಕ್ಕ, ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಮನೆಯಿಂದ ಆಚೆಗೆ ಹೋಗಕ್ಕಾಗಲ್ಲ. ಈ ಮುದ್ಕೆ ಕಾಟದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಏನ್ ಮಾಡೋದು? ನಾನೊಂದು ಐಡಿಯಾ ಹೇಳ್ತೀನಿ, ಮಾಡ್ತೀಯಾ? ಏನದು? ಆ ಅಜ್ಜಿ ಮೊಮ್ಮಗನ ಬುಟ್ಟಿಗೆ ಹಾಕೊಂಡ್ಬಿಡು. ಅಯ್ಯೋ ಏನ್ ಐಡಿಯಾ ಕೊಡಾಕತ್ತೀರಿ ವನಿಯವ್ರ? ನನ್ನ ಹೆಂಡತಿಗೆ ಆರ್ಯನ ಬುಟ್ಟಿಗೆ ಹಾಕು ಅಂತ ಹೇಳಿ ಕೊಡಾಕತ್ತೀರ? ಇದು ನ್ಯಾಯನ? ಇದು ನೀತಿನ? ಇದು ಧರ್ಮನ? ಇವಳ ಗತಿ ಅಂತಿರೋ ನನ್ನ ಗತಿ ಏನ್ರಿ? ಆರ್ಯನ ಬುಟ್ಟಿಗೆ ಹಾಕು ಅಂತ ಹೇಳಿ ನನ್ನನ್ನ ಗುಂಡಿಗೆ ಹಾಕೋ ಪ್ಲಾನ್ ಮಾಡಿರೇನು? ಒಬ್ಬಕ್ಕೆ ಅಕ್ಕ, ಒಬ್ಬ ತಂಗಿ ಹೇಳೋ ಮಾತೇನ್ರಿ ಇದು? ಅದು ಈ ಗಂಡ ಬದುಕಿರ್ಬೇಕಾದ್ರ? ಏಯ್, ನಾನ್ ಯಾವ ಅರ್ಥದಲ್ಲಿ ಹೇಳ್ದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಎಡ್ಬಿಡಂಗಿ ತರ ಆಡ್ಬೇಡ. ಅದಕ್ಕೆ ನಿನ್ ಜೀವನದಲ್ಲಿ ಉದ್ಧಾರನೇ ಆಗಿಲ್ಲ. ನೀನು ನಂಬ್ಕೊಂಡ್ ಬಂದ್ ಇವಳೇ ಹಾಳಾದ್ಲು. ಆತಾತ್ರಿ, ಒಬ್ಬ ಗಂಡಸನ್ನ
ಈಕಿಗೆ ಬುಟ್ಟಿಗೆ ಹಾಕು ಅಂತ ಹೇಳುದ್ರಾಗ ಯಾವ ಅರ್ಥ ಆಯ್ತು ಹೇಳ್ರಿ? ಬುಟ್ಟಿಗೆ ಹಾಕೋ ಅಂತಂದ್ರೆ ನಿನ್ನ ಬಿಟ್ಬಿಟ್ಟು ಅವನ ಜೊತೆ ಸೇರ್ಕೋ ಅಂತಲ್ಲ. ನಮ್ ಬಗ್ಗೆ ಅವನಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು. ಅವನಿಗೆ ಟೈಮ್ಗೆ ಕಾಫಿ ತಿಂಡಿ ಕೊಡೋದು, ಊಟ ಕೊಡೋದು, ಮನೆಗೆ ಬಂದಾಗ ಬಾಗಿಲು ತೆಗಿಯೋದು. ಇದೆಲ್ಲಾನು ಈಕಿ ನನಗೆ ಮಾಡೇ ಇಲ್ಲಲ್ಲ. ಆ ಯೋಗ್ಯತೆ ನಿನಗೆಲ್ಲಿದೆ? ನೋಡ್ರಿ, ಈಗ ನೀವು ಹೇಳಿಕತ್ತಿರೋದು ಒಬ್ಬಕ್ಕೆ ಹೆಂಡತಿ ಒಬ್ಬ ಗಂಡಗ್ ಮಾಡೋ ವಿಷಯಗಳು. ಇದನ್ನೆಲ್ಲ ನನ್ನ ಹೆಂಡತಿಗೆ ಮಾಡು ಅಂತ ಹೇಳಕತ್ತೀರಾ? ಯಾಕೆ ಶಿವಗಾಮಿನ ಮನೇಲಿ ಕೆಲಸ ಮಾಡ್ತಿದ್ದಾಗ ನಿನ್ಗೆ ಈ ಕೆಲಸ ಎಲ್ಲ ಮಾಡ್ಲಿಲ್ವಾ ಅವಳು? ನೀನ್ ಆಚೆಯಿಂದ ಬಂದಾಗ ಅವಳು ಬಾಗಿಲು ತೆಗಿಲಿಲ್ವಾ ನಿನಗೆ? ಟೈಮ್ಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ಲಿಲ್ವಾ ಅವಳು ನಿನ್ಗೆ? ಅವಳೆ ನಿನ್ ಹೆಂಡತಿಯಾಗಿ ಬಂದಿದ್ಲಾ? ಈಗೇನು ಬುಟ್ಟಿಗೆ ಹಾಕೋಬೇಕಲ್ಲ, ನಾನು ಅವನ್ ಬುಟ್ಟಿಗೆ ಹಾಕೋತೀನಿ ಬಿಡ್ರಿ. ಅವ ಬಂದಾಗ ನಾನ ಬಾಗಿಲು ತೆಗಿತೀನಿ, ಊಟ ತಿಂಡಿ ಕೊಡ್ತೀನಿ, ಕಾಫಿ ಟೀ ಕೊಡ್ತೀನಿ. ನೀನ್ ಮಾಡೋದು ಅವಳು ಮಾಡೋದು ಒಂದೇ ಆಗತ್ತಾ? ಹಾ, ನಿನ್ ಗಂಡ ದಡ್ಡಂಗ ಅದನ್ನೊಂಚೂರು ಅರ್ಥ ಮಾಡಿಸು. ನನಗ್ ಬೇಕಾಗಿರೋದು ನಾನು ಹೇಳಿದ್ ಅಷ್ಟೇ. ಈ ಅಜ್ಜಿ ಹತ್ರ ನಮ್ ಪರವಾಗಿ ಮಾತಾಡ್ಬೇಕು. ಆ ಅಜ್ಜಿ ನಮ್ಗೆ ಮರ್ಯಾದೆ ಕೊಡೋ ಹಾಗಾಗ್ಬೇಕು. ಈ ಮನೇಲಿ ನಮ್ಗೆ ತಕ್ಕ ಮಟ್ಟಿಗಾದ್ರೂ ಸ್ವಾತಂತ್ರ್ಯ ಸಿಗ್ಬೇಕು. ಅದ್ ಹೇಗ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಿದ್ದು. ನೀನ್ ಹೇಳ್ದಾಗೆ ಮಾಡ್ತೀನಿ ಬಿಡಕ್ಕ. ಹಾ, ಇನ್ ಮುಂದಕ್ಕೆ ನಾನೇ ಹೋಗಿ ನಿಮಗೆ ಕಾಫಿ ಬೇಕಾ ಅಂತ ಕೇಳಿ ಆಮೇಲೆ ಹೋಗಿ ಕಾಫಿ ಮಾಡ್ಕೊಡ್ತೀನಿ. ಅದನ್ನ ಸ್ವಲ್ಪ ಈ ಬೃಹಸ್ಪತಿಗೆ ಅರ್ಥ ಮಾಡಿಸು. ನಾನೇನು ನಿನ್ ಸಂಸಾರನ ಹಾಳು ಮಾಡ್ಬಿಡ್ತಿದ್ದೀನಿ ಅನ್ನೋಂಗಾಡ್ತಾನೆ. ಲೋ ಮನಿ, ಹುಷಾರಾಗಿರು. ಸ್ವಲ್ಪ ಯಾಮಾರಿದ್ರು ಅಕ್ಕ ತಂಗಿ ಸೇರ್ಕೊಂಡು ಪ್ರೀತಿಯ ಪಾರಿವಾಳ ಹಾರಿವತ್ತೋ ಗೆಳೆಯ ಅನ್ನುವಂಗೆ ಮಾಡಿಬಿಡ್ತಾರ. ಆಮೇಲೆ ಮೈ ಕೈ ಪರ್ಚ್ಕೊಂಡು ಮೈ ಮೇಲಿನ ಬಟ್ಟಿ ಹರ್ಕೊಂಡು ಗಡ್ಡ ಬಿಟ್ಕೊಂಡು ಈ ಮನಿನ ಬಿಟ್ಟು ಓಡಿ ಹೋಗ್ಬೇಕು. ಹಂಗೆ ಮಾಡ್ತಾರ. ಹುಷಾರಾಗಿರು. ನಮಸ್ಕಾರ ಸರ್, ನೀವು ಹೇಳಿದ ಕೆಲಸ ಆಯಿತು. ಮನೆಯಿಂದ ಆಚೆ ಹೋದ್ರು ಸರ್. ಹೇಳಿದ ತಕ್ಷಣ ಒಪ್ಕೊಂಡ್ರ? ಯಾರು ಒಪ್ಕೊಳ್ತಾರೆ ಸರ್? ನಾನಂತ ಹೆಂಗ್ಸಲ್ಲ. ನನ್ನ ತಮ್ಮಂದ್ರು ಸ್ಮಗ್ಲಿಂಗ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದೆಲ್ಲ ನಾನು ಕೇಳೋಕ್ಕಾಗಲ್ಲಮ್ಮ. ಸಾಮಾನು ಬೇಕಾದ್ರೆ ನಾಳೆ ಬಂದು ತೊಗೊಂಡೋಗು, ಇಮಿಡಿಯೇಟಾಗಿ ಮನೆ ಖಾಲಿ ಮಾಡು ಅಂದೆ. ಬೇರೆ ದಾರಿ ಇಲ್ಲದೆ ಆಚೆ ಹೋದ್ರು. ಒಳ್ಳೆ ಕೆಲಸ ಮಾಡಿದ್ಯಾ, ಖುಷಿ ಆಗ್ತಾ ಇದೆ.